ಮುಂದೆ ಇದರಿಂದ ಆಗೋ ಪರಿಣಾಮನ ಎದುರಿಸೋ ಧೈರ್ಯ ಇದೆಯಾ ಅಂದೆ. ನಿಮ್ಮ ಮೌನನೇ ನಿಮ್ಮ ನಿರ್ಧಾರ ತಿಳಿಸತ್ತೆ. ದಾಮಿನಿ, ನಿಂತಿರೋ ಈ ಶಾಸ್ತ್ರನ ನಾನು ಮುಂದುವರಿಸ್ತೀನಿ. ಎಲ್ರಿಗೂ ನಾನ್ ಭರವಸೆಯನ್ನು ಕೊಡ್ತೀನಿ, ಎಲ್ಲೂ ಏನೂ ತಪ್ಪಾಗೋದಿಲ್ಲ. ಶಾಸ್ತ್ರಿಗಳೇ, ಪ್ರಾರಂಭ ಆಗ್ಲಿ. ಇದೆಲ್ಲ ಯಾರು ಮಾಡಿರ್ಬೋದು? ನನ್ನ ಹೆಸರನ್ನ ಚಿಕ್ಕಿ ತಿಳ್ಕೋಬೇಕು ಅಂತ. ಶ್ರೀಮನ್ ಮಹಾಗಣಪತಿ ದೇವತಾಭ್ಯೋ ನಮೋನ್ಮ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು. ರಕ್ಷ ರಕ್ಷಾಂ ಧಾರಯಾಮಿ ನಮಸ್ಕರೋಮಿ ನಮಸ್ಕೃತ್ಯ. ಶಾಸ್ತ್ರಿಗಳೇ, ತಾಂಬೂಲ ಶಾಸ್ತ್ರ ಆಗ್ಬೋದಲ್ವಾ? ರಾಯರೇ, ಆಗ್ಬೋದಲ್ವಾ? ಹಾ, ನಿಂತ್ಕೊಳ್ಳಿ. ಗುರುಗಳೇ, ಆಗ್ಬೋದಲ್ವಾ? ನಿಶ್ಚಿತಾರ್ಥ ಮುಹೂರ್ತೋ ಶುಭ ಮುಹೂರ್ತೋ ಸ್ವಸ್ತಿರನುಗೃಹ್ಣಂತೋ ತದಾಸ್ತु ಸುಲಗ್ನ ಸಾವಧಾನ ಸುಮುಹೂರ್ತೋ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಶುಭ ಮುಹೂರ್ತೋ ಸ್ವಸ್ತಿರನುಗೃಹ್ಣಂತೋ ತದಾಸ್ತು ಸುಲಗ್ನ ಸಾವಧಾನ ಶುಭ ಮುಹೂರ್ತೋ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನಂ. ಧ್ರುವಂತೆ ರಾಜ ದ್ರಾವರುಣ ಧ್ರುವಂ ದೇವ ಬೃಹಸ್ಪತಿ ಧ್ರುವಂ ಚೈಂದ್ರಶ್ಚ ಅಗ್ನಿಶ್ಚಾಂ ರಾಷ್ಟ್ರಂ ಧಾರಯತಾಂ ಧ್ರುವಂ ಧ್ರುವಂ. ನಿಶ್ಚಿತಾರ್ಥ ಮುಹೂರ್ತೋ ಶುಭ ಮುಹೂರ್ತೋ ಸ್ವಸ್ತಿರನುಗೃಹ್ಣಂತೋ ತದಾಸ್ತು. ಅಯಂ ಮುಹೂರ್ತೋ ಶುಭ ಮುಹೂರ್ತೋ ಸ್ವಸ್ತಿರನುಗೃಹ್ಣಂತೋ ತದಾಸ್ತು. ರಕ್ಷ ರಕ್ಷಾಂ ಧಾರಯಾಮಿ ನಮಸ್ಕರೋಮಿ. ಶಾಸ್ತ್ರಿಗಳೇ, ಈಗ ನಿಮ್ಗೆಲ್ಲ ಆಗಿರೋ ಬೇಜಾರ್ಗೆ ಇಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ. ಇನ್ ಮುಂದೆ ಹೀಗಾಗ್ದಿರೋ ಹಾಗೆ ಎಚ್ಚರ ವಹಿಸ್ತೀನಿ. ದಾಮಿನಿ, ನೀಲಕಂಠ ಶಾಸ್ತ್ರಿ ದೇವಿ ಆರಾಧಕರು. ನೀನು ಅವರ ಹತ್ರ ಪದೇ ಪದೇ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಕ್ಷಮಿಸ್ಬಿಡಿ ಗುರುಗಳೇ, ನನ್ನಿಂದ ಇದ್ಯಾವುದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ದೇವಿ ನಿರ್ಧಾರನೇ ಅಪಹಾಸ್ಯ ಮಾಡಿದವ್ರ ಜೊತೆಯಲ್ಲಿ ನಿಂತಿದ್ದೀನಿ ಅಂತ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ. ನೀವು ಅಚಿಂತ್ಯನ ವಿಷಯ ಹೇಳಿದ ಮೇಲೆ ಇಲ್ಲಿ ತನಕ ಎಲ್ಲದಕ್ಕೂ ನನಗೆ ಒಪ್ಪಿಗೆ ಇತ್ತು. ಯಾವಾಗ ನನಗೆ ಅವನ ಹೆಸರು ಕಿವಿಗೆ ಬಿತ್ತೋ ನನ್ನ ಮನಸ್ಸು ಹಾಳಾಯ್ತು. ಅವನ ಹೆಸರು ಕೇಳೋದೇ ಪಾಪ ಅಂತ ಅನ್ಕೊಂಡಿರೋ ನಾನು. ಅಂತವನ ಹೆಸರು ನನ್ನ ಮಗಳ ಹೆಸರು ಜೊತೆಗೆ ಅಂದ್ರೆ ಖಂಡಿತ ನಾನು ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದು ನನ್ನ ಮಗಳ ಜೀವನದ ಪ್ರಮುಖ ಘಟ್ಟ. ಇದರಲ್ಲೇ ಕೆಟ್ಟ ಸೂಚನೆ ಕಾಣ್ತಿದೆ ಅಂದ್ರೆ ನಿಮ್ಮ ಮಾತು ಹಾಗೂ ಬನಶಂಕರಮ್ಮನ ಮಾತನ್ನ ಮೀರೋ ಉದ್ದೇಶ ನನಗಿಲ್ಲ. ಹಾಗಂತ ಮನಸ್ಸು ಚಿಕ್ಕದು ಮಾಡಿಕೊಂಡು ಈ ಶುಭ ಕಾರ್ಯದಲ್ಲಿ ಭಾಗಿಯಾಗೋಕ್ಕೂ ಇಷ್ಟ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಗುರುಗಳೇ.
ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮೋರೆ. ನೀಲಕಂಠ ಈ ಮದುವೆ ಬಗ್ಗೆ ಇಲ್ಲಿ ತನಕ ಹೀಗೆ ನಡ್ಕೊಂಡವನೇ ಅಲ್ಲ. ಅವನ ವಿರುದ್ಧ ಈ ಕಾರ್ಯ ನಡೆಸೋದು ನಮಗೆ ಇಷ್ಟ ಇಲ್ಲ. ಕ್ಷಮಿಸಿ ಗುರುಗಳೇ. ದೇವಿ ನಿರ್ಧಾರನ ಪ್ರಶ್ನೆ ಮಾಡೋಷ್ಟು ನಾನ್ ದೊಡ್ಡವಳಲ್ಲ. ಹಾಗೆ ಮನೆಯವ್ರ ನಿರ್ಧಾರನ ಸರಾಸರಿಯಾಗಿ ತಳ್ಳಿ ಹಾಕೋಷ್ಟು ಚಿಕ್ಕವಳು ನಾನಲ್ಲ. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ರಾಜಿ ಬಾ. ಭಕ್ತಿ, ಚಿಕ್ಕಪ್ಪ ಹೇಳಿದ ಮಾತನ್ನ ಮನ್ಸಿಗೆ ಹಚ್ಕೋಬೇಡ. ಅವ್ರೇನ್ ಕೆಟ್ಟೋರಲ್ಲ. ಚಿಕ್ಕ ವಯಸ್ಸಿಂದಾನು ನೀನೇ ಅವ್ರನ್ನ ನೋಡಿದ್ಯಾ ಅಲ್ವಾ? ಪುಟ್ಟಿ ಬಾ. ಚಿಕ್ಕಿ ಯಾಕೆ ಹೀಗೆ ಹೇಳ್ತಿದ್ದಾಳೆ? ಯಾವ ವಿಷಯ ಯಾಕೆ ಯಾರಿಗೂ ಗೊತ್ತಾಗ್ಬಾರ್ದು? ಹೌದು ಚಿಕ್ಕಿ, ಅಣ್ಣ ಸತ್ಯನೇ ಹೇಳ್ತಿದ್ದಾನೆ. ಅವ್ನು ನಿನ್ನ ಹತ್ರ ಸುಳ್ಳು ಹೇಳಲ್ಲ. ಚಿಕ್ಕಪ್ಪ ಹೇಳಿದ ಮಾತನ್ನ ಮನ್ಸಿಗೆ ಹಚ್ಕೋಬೇಡ. ಚಿಕ್ಕ ವಯಸ್ಸಿಂದಾನು ನೀನೇ ಅವ್ರನ್ನ ನೋಡಿದ್ಯಾ ಅಲ್ವಾ? ನಾನು ಅಮ್ಮ ಮಾತಾಡೋದೇನಾದ್ರೂ ಕೇಳಿಸ್ಕೊಂಡ್ಬಿಟ್ಲ ಇವಳು? ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಹಾಗೇನಾದ್ರೂ ನಾನೇ ಅಗಸ್ತ್ಯ ಅಂತ ಗೊತ್ತಾಗಿದ್ದಿದ್ರೆ ಪ್ರಶ್ನೆ ಮಾಡ್ದೆ ಹೋಗ್ತಾನೆ ಇರಲಿಲ್ಲ. ಆದ್ರೂ ಏನು ಪ್ರಶ್ನೆ ಮಾಡ್ದೆ ಯಾಕೆ ಹೋಗ್ತಿದ್ದಾಳೆ?